ಅಭಿಮಾನಿಗಳೇ ನಮ್ಮನೆ ದೇವರು. ಈಗ ಊಟ ಆಯಿತು, ಹಸುಗಳು ಬಂದಿದ್ದಾವೆ. ನೀವು ನೋಡಿರ್ತೀರಾ ಹಸುಗಳು ಪರ್ಚೇಸ್ ಮಾಡಿದ್ವಲ್ಲ ದೊಡ್ಡ ಫಾರ್ಮಲ್ಲಿ, ಆ ಹಸುಗಳು ಬಂದಿದ್ದಾವೆ ಗೈಸ್. ನೀವು ತೋರಿಸ್ತೀನಿ. ಒಂದು ಇಳಿಸಾಯಿತು, ಈಗ ಇನ್ನೊಂದು ಇಳಿಸ್ತಾ ಇದ್ದಾರೆ. ದೊಡ್ಡ ಫಾರ್ಮಲ್ಲಿ ತೊಗೊಂಡವಲ್ಲ ಆ ಹಸುಗಳು ಬಂದಿದ್ದಾವೆ. ಒಂದೊಂದು ಎರಡೆರಡೇ ಬರ್ತದೆ ಗಾಡೀಲಿ. ಇದು ನೋಡಿ ಗೈಸ್, ಆಗಲೇ ಎಸ್ಲಿ ಆ ಥರ ಮಾಡಿದೆ, ಎಸ್ಲಿ ಆ ಥರ ಮಾಡಿದೆ ನೋಡಿ. ಆಗಲೇ ಸೇಲ್ ಆಗಿದೆ. ಇದು ತೋರಿಸ್ತೀನಿ ನಿಮಗೆ. ಇನ್ನೊಂದು ಹಸು ಬಂದಿದೆ, ಎಷ್ಟು ಆ್ಯಕ್ಟಿವ್ ಆಗಿದೆ, ಯಾವ ಥರ ಇದೆ ನೋಡಿ. ಮತ್ತೆ ಬ್ಲಾಗ್ ಮಾಡ್ತೀನಿ ಗೈಸ್, ಎಲ್ಲದನ್ನು ಒಳಗೆ ಹಾಕಬೇಕು, ಹಿಡಿಯೋಕೆ ಆಗ್ತಿಲ್ಲ ಅದನ್ನು. ಹಸುಗಳು ತುಂಬ ದೊಡ್ಡ ದೊಡ್ಡ ಹಸುಗಳು, ಅದು ಹೋಗ್ತಾನೆ ಇಲ್ಲ, ಮುಂದೆನೇ ಹೋಗ್ತಾ ಇಲ್ಲ ನೋಡಿ. ಹೈಟ್ ನೋಡಿ ಯಾವ ಥರ ಇದೆ, ಒಳ್ಳೆ ಹೈಟು ವೆಯ್ಟಲ್ಲಿದೆ. ನಿಮಗೆ ಬ್ಲಾಗಲ್ಲಿ ಕಾಣಿಸ್ತಾ ಇಲ್ಲ ನೀಟಾಗಿ. ಸೊ ಗೈಸ್ ಎಲ್ಲ ಹಸುಗಳನ್ನೂ ಇಳಿಸಿ ಮತ್ತೆ ಸಿಗ್ತೀನಿ ಗೈಸ್. ಇವಾಗ ಅದರಲ್ಲಿ 2 ಹಸುಗಳು ಬಂತು. ಈಗ ದೊಡ್ಡ ಗಾಡೀಲಿ ಬಂದಿದೆ ನೋಡಿ, ದೊಡ್ಡ ಗಾಡೀಲಿ 8 ಹಸುಗಳು ಬಂದಿದ್ದಾವೆ. ತೋರಿಸ್ತೀನಿ ನಿಮಗೆ. 8 ಹಸುಗಳು ದೊಡ್ಡ ಗಾಡೀಲಿ ಬಂದಿದ್ದಾವೆ. ಟೋಟಲ್ 8 ಹಸುಗಳಿದೆ ಇದರಲ್ಲಿ. ಈಗ ಎಲ್ಲ ಅನ್ಲೋಡ್ ಆಗಬೇಕು. ಈಗೆಲ್ಲ ಅನ್ಲೋಡ್ ಮಾಡಿ ಒಳಗೆ ಹಾಕಿ ಎಲ್ಲ ಹಸುಗಳು ಒಳಗೆ ಹಾಕಿ ನಾನು ವಿಡಿಯೋ ಮಾಡ್ತೀನಿ ಗೈಸ್, ಮತ್ತೆ ಬ್ಲಾಗ್ ಮಾಡ್ತೀನಿ. ಎಲ್ಲ ಟಾಪ್ ಕ್ವಾಲಿಟಿ. ದೊಡ್ಡ ಫಾರ್ಮಲ್ಲಿ ಏನು ಬಂದಿದೆ ಅದು, ಇದರಲ್ಲಿ 8 ಹಸುಗಳು. ದೊಡ್ಡ ಗಾಡಿ ಆದ್ರೂ 8 ಹಾಕೋದು ಗೈಸ್, ಯಾಕೆಂದರೆ ಫ್ರೀಯಾಗಿ ಬರಬೇಕು. ಇದರಲ್ಲಿ 8, ಪಿಕಪ್ಪಲ್ಲಿ 2 ಬಂದಿದೆ, ಟೋಟಲ್ 10 ಬಂದಿದೆ. ಒಳಗೆ ಎಲ್ಲದನ್ನು ಕಟ್ ಹಾಕಿ ನಾನು ವಿಡಿಯೋ ಮಾಡ್ತೀನಿ ಮತ್ತೆ. ಇವಾಗ ಎಲ್ಲ ಹಸುಗಳನ್ನು ಲೋಡ್ ಮಾಡಾಗಿದೆ. ಎಲ್ಲ ಹಸುಗಳು ಬೋಲು ಖುಷಿ. ಎಲ್ಲ ಹಸುಗಳು ಲೋಡ್ ಆಗಿರೋ ಅಷ್ಟೊತ್ತಿಗೆ 2 ಅವರ್ ಆಗೋಗಿದೆ ಗೈಸ್. ಬಾರ್ ಕಟ್ಟು ಗೈಸ್ ನೋಡಿ. ಎಲ್ಲ ಹಸುಗಳನ್ನು ಕಟ್ಟೋಷ್ಟೊತ್ತಿಗೆ 2 ಅವರ್ಸ್ ತೊಗೊಂಡಿದೆ ಟೈಮ್, 2 ಅವರ್ ತೊಗೊಂಡಿದೆ ನೋಡಿ. ನಮ್ಮ ಹಸುಗಳು ತೋರಿಸಿ ನೋಡಿ ಗೈಸ್. ಎಲ್ಲ ದೊಡ್ಡ ಫಾರ್ಮಿಂದ ಬಂದಿದ್ದಲ್ಲ, ಎಲ್ಲ ಫೆಡಾಕಲ್ಲಿದ್ದಾವೆ. ಸೊ ಹಂಗಾಗಿ ಅದನ್ನ ಹಿಡ್ಕೊಂಬರೋಷ್ಟೊತ್ತಿಗೆ ಎಷ್ಟೊತ್ತಾಗೋಯ್ತು ನೋಡಿ. ಎಲ್ಲ ದೊಡ್ಡ ದೊಡ್ಡ ಹಸುಗಳು. ಫಾರ್ಮಲ್ಲಿ ನಿಮಗೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ, ಇಲ್ಲಿ ನೋಡಿ ಗೈಸ್ ಎಷ್ಟು ಕಾಣಿಸ್ತದೆ, ದೊಡ್ಡದಾಗಿ ಕಾಣಿಸ್ತದೆ, ತುಂಬ ದೊಡ್ಡದಾಗಿ ಕಾಣಿಸ್ತದೆ. ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸೈಜಲ್ಲಿ ಆನೆ ಇದ್ದಂಗೆ ಇದ್ದಾವೆ ನೋಡಿ ಗೈಸ್. ಎಲ್ಲ ಹಸುಗಳು ಟಾಪಲ್ಲಿದ್ದಾವೆ, ತುಂಬ ಟಾಪು. ಆದರೆ ಫೆಡಾಕಲ್ಲಿ ಇದ್ದಿದ್ದ ಹಸುಗಳು. ಸೊ ಹಂಗಾಗಿ ಇವಾಗ ಎಲ್ಲ ಹೊಂದ್ಕೊಳಗೆ ಇವತ್ತು ಒಂದು ನೈಟಲ್ಲಿ ಎಲ್ಲ ಹಸುಗಳು ಹೊಂದ್ಕೊಂಡ್ಬಿಡ್ತವೆ. ಇವತ್ತು ಒಂದು ನೈಟು ಟೈಮ್ ಬೇಕು ಎಲ್ಲ ಹಸುಗಳು ನೋಡಿ ಹೆಂಗಿದ್ದಾವೆ. ಕಮೆಂಟ್ ಮಾಡಿ ಗೈಸ್, ಹೇಳ್ತಾ ಇದೆ ಸೆಲೆಕ್ಷನು ಇಷ್ಟಿದ್ದಾವೆ. ಸೊ ಎಲ್ಲ ಹಸುಗಳನ್ನು ಕಟ್ಟಾಕಿ ಮೇವೆಲ್ಲ ಹಾಕಿದ್ದೀವಿ. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗೋಗಿದೆ. 2-2.5 ಗಂಟೆ ಬರೀ ಹಸು ಕಟ್ಟಾಕೋದ್ರಲ್ಲೇ ಆಗೋಯ್ತು. ಸೊ ಬನ್ನಿ ಗೈಸ್, ಒಳಗೋಗಿ ನಮ್ಮ ಅಪ್ಪ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ರಿ ಇವತ್ತು ನಾಳೆಗೆ. ಸೊ ಅದು ಏನಾದರೂ ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ ಅಂತ ನೋಡ್ತೀರಾ, ನಾಡಿದ್ದಕ್ಕೆ ಹೆಂಗೆ ಮಾಡ್ಬೋದು ಅಂತ. ಬನ್ನಿ ನೋಡೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ನೈಟು ಫೋನ್ ಸ್ವಿಚ್ ಆಫ್ ಹೋಗೋಯಿತು. ಟಿಕೆಟ್ ಏನಾದರೂ ಕ್ಯಾನ್ಸಲ್ ಮಾಡೋಕ್ಕಾಗೋದು ಅಂತ ನೋಡಿದ್ವಿ, ಇಲ್ಲ ಆಗಲಿಲ್ಲ ಗೈಸ್, ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವತ್ತು ಹೊರಡ್ತಾ ಇದ್ದೀವಿ. ಇವಾಗ ವಾಪಸ್ ಕರ್ನಾಟಕ ಹೊರಡ್ತಾ ಇದ್ದೀವಿ. ಎಲ್ಲ ಹಸುಗಳು ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾವೆ ನೋಡಿ. ಇವೆಲ್ಲ ನಮ್ಮ ಹಸುಗಳನ್ನೇ, ದೊಡ್ಡ ಫಾರ್ಮಿಂದು ಎಲ್ಲ ಹಸುಗಳಿದೆ ಅಲ್ಲಿ. ಸೊ ಎಲ್ಲ ಹಸುಗಳು ರೆಸ್ಟ್ ಮಾಡ್ತಿದ್ದಾವೆ ಗೈಸ್ ಆರಾಮಾಗಿ. ಇವತ್ತು ಲೋಡ್ ಮಾಡಿ ಕಳಿಸ್ತಾರೆ, ಅವರೇ ಲೋಡ್ ಮಾಡಿ ಕಳಿಸ್ತಾರೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಹೊರಟಿ ಮತ್ತು ನೋಡೋಣ ಸಂಜೆ. ಈಗೆಲ್ಲ ಬೂಸ ಎಲ್ಲ ತುಂಬಿಸಾಗಿದೆ, ಬೂಸ ಮತ್ತು ಏನೇನು ಫೀಡ್ ಬೇಕು ಎಲ್ಲ ತುಂಬಿಸಾಗಿದೆ, ಎಲ್ಲ ಲೋಡ್ ಆಗಿದೆ. ಈಗ ಹೊರಡ್ಬೇಕಷ್ಟೇ ಗೈಸ್. ಬನ್ನಿ ಇಲ್ಲಿಂದ ಮತ್ತೆ ಅಮೃತ್ಸರ್ ಏರ್ಪೋರ್ಟ್ಗೆ ಹೊರಡೋಣ ಗೈಸ್. ಫೈನಲಿ ಇವಾಗ ಎಲ್ಲ ಹಸುಗಳು ನಿಧಾನಕ್ಕೆ ಆರಾಮಾಗಿ ಸೇಫ್ಟಿಯಾಗಿ ತೊಗೊಂಡು ಬಾ ಅಂತ ನಮ್ಮ ಕೇರ್ಟೇಕರ್ಗೆ ಹೇಳಿ ಈಗ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಫಾರ್ಮರ್ ತಿಂಡಿ ಮಾಡಿದ್ದೀನಿ ಮತ್ತು ಸಕ್ಕತ್ ಹಿಂಸೆ ಮಾಡಿದ್ರು. ಈಗಾಗಲೇ 8:15 ಆಗಿಬಿಟ್ಟಿದೆ. ನಮ್ಮ ಫ್ಲೈಟ್ ಅಷ್ಟೊತ್ತಿಗೆ ಮುಂಚೆ 1.5 ಗಂಟೆ ಮುಂಚೆ ರೀಚ್ ಆಗಬೇಕು. 9:30 ಆಗಿದೆ ಗೈಸ್, ಸಾರಿ 9:30 ಆಗಿದೆ. ನಾವು ಅಲ್ಲಿಗೆ 1:15 ಕರೆಕ್ಟಾಗಿರೋದು ಫ್ಲೈಟು. 1:15 ಇರೋ ಫ್ಲೈಟಿಗೆ ನಾವು ಇಲ್ಲಿ ಈ ಏರ್ಪೋರ್ಟಲ್ಲಿ 2 ಅವರ್ ಮುಂಚೆ ಇರಬೇಕಂತ. ಸೊ ಹಂಗಾಗಿ ಬೇಗ ಹೊರಟಿದ್ದೀವಿ. ತಿಂಡಿ ಏನು ಬೇಡ, ಅಲ್ಲೇ ಎಲ್ಲಾದರೂ ಏರ್ಪೋರ್ಟಲ್ಲಿ ಏನಾದರೂ ತಿಂಡಿ ಮಾಡ್ತೀವಿ ಹಿಂಗೇನು. ಸೊ ಈಗ ಹೊರಟಿದ್ದೀವಿ ಗೈಸ್ ಫೈನಲಿ. ಈಗ ಅಮೃತ್ಸರ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ನೋಡಿ. ಯಾವ ಥರ ಇದೆ, ತುಂಬ ಚೆನ್ನಾಗಿದೆ ವೆದರ್. ಇವತ್ತು ಫುಲ್ ಕೂಲ್ ಆಗಿದೆ ಗೈಸ್, ಬಿಸಿಲಿಲ್ಲ ಜಾಸ್ತಿ, ಫುಲ್ ಕೂಲ್ ಆಗಿದೆ ವೆದರ್. ಸೊ ಈಗ ಅಮೃತ್ಸರ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನಾವು ಇವಾಗ ಫೈನಲಿ ಅಮೃತ್ಸರ್ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಅಮೃತ್ಸರ್ ಏರ್ಪೋರ್ಟ್ಗೆ ಬಂದು ರೀಚ್ ಆಗಿದ್ದೀವಿ. ಅದಕ್ಕೆಲ್ಲ ಓಡಾಡ್ತಾ ಇದ್ದಾರೆ ಆರಾಮಾಗಿ. ಇದೇನು ಬಸ್ ಸ್ಟ್ಯಾಂಡ್ ಥರ ಏನಾ, ಏರ್ಪೋರ್ಟ ಬಸ್ ಸ್ಟ್ಯಾಂಡಾ? ಅಲ್ಲಾಡ್ತೈತೆ ಸೀಟೆಲ್ಲ ಇದೆ. ಹಾಸನ್ ಬಸ್ ಸ್ಟ್ಯಾಂಡ್ ದೊಡ್ಡದಾಗೈತೆ. ಹಾಸನ್ ಬಸ್ ಸ್ಟ್ಯಾಂಡ್ಗಿನ ಚಿಕ್ಕದು ಏನು ಇಷ್ಟೇ ಗೈಸ್. 2 ಗೇಟ್ ಇರೋದು, 2 ಗೇಟ್ ಇದೆ ಅಷ್ಟೇ ಎಂಟ್ರಿ ಆಗೋಕ್ಕೆ. ಇದು ಬಂದುಬಿಟ್ಟು ಅಮೃತ್ಸರ್ ಏರ್ಪೋರ್ಟು. ಈಗ ನಾವು ಅಮೃತ್ಸರಿಂದ ಡೆಲ್ಲಿಗೆ ಹೋಗ್ತೀವಿ ಫ್ಲೈಟಲ್ಲಿ, ಮತ್ತು ಡೆಲ್ಲಿ ಟು ಬ್ಯಾಂಗ್ಳೂರು ಫ್ಲೈಟಲ್ಲಿ ರೀಚ್ ಆಗ್ತೀವಿ, ಬ್ಯಾಂಗ್ಳೂರು. ಸೊ ಬನ್ನಿ ಗೈಸ್ ಹೋಗೋಣ. ಈಗ ಅಮೃತ್ಸರ್ ಟು ಡೆಲ್ಲಿ ಹೋಗೋಣ, ಡೆಲ್ಲಿ ಟು ಮತ್ತು ಬ್ಯಾಂಗ್ಳೂರು.
ಫೈನಲಿ ತುಂಬ ಹೊಟ್ಟೆ ಹಸಿದಿದೆ, ಊಟ ಮಾಡ್ತಾ ಇದ್ದೀವಿ. ಬಿರಿಯಾನಿ ಬಂದಿದೆ, ಬ್ರೆಡ್ ಬಂದಿದೆ, ಬನ್ನು ಮತ್ತು ರಸಗುಲ್ಲ ಸ್ವೀಟ್ ಕೊಟ್ಟಿದ್ದಾರೆ, ಮೊಸರು ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಕಾಫಿ ಕೊಟ್ಟಿದ್ದಾರೆ. ನಮ್ಮ ಅಪ್ಪನೂ ಊಟ ಮಾಡ್ತಾ ಇದ್ದಾರೆ, ನಾನ್ ವೆಜ್ ಬಿರಿಯಾನಿ. ಊಟ ಮಾಡಿ ಬನ್ನಿ ಗೈಸ್ ಹೋಗೋಣ. ಇವಾಗ ಬ್ಯಾಂಗ್ಳೂರಿಗೆ ರೀಚ್ ಆಗ್ತಿದ್ದೀವಿ. ಇನ್ನೊಂದು 1 ಅವರ್ ಗಂಟೆಯಲ್ಲಿ ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ. A few moments later. ಫೈನಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಮ್ಮೂರು ಗಾಳಿ ಕುಡಿದಿದೆ, ನೆಮ್ಮದಿ ಅನಿಸ್ತದೆ ಗೈಸ್. ಒಳ್ಳೆ ಚೆನ್ನಾಗಿ ಒಳ್ಳೆ ಜೋರ ಗಾಳಿ ಬೀಸ್ತಾ ಇದೆ, ನೆಮ್ಮದಿ ಅನಿಸ್ತದೆ. ನಮ್ಮೂರು ಗಾಳಿನೇ ಅದೇ ಹೇಳಿರೋದು, ಅಷ್ಟಿಲ್ಲದೆ ಹೇಳಿದಾರೆ ದೊಡ್ಡವರು. ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ನೆಮ್ಮದಿ ಅನಿಸ್ತದೆ ನಮ್ಮೂರಿಗೆ ಬಂದ ತಕ್ಷಣ. ನೋಡಿ ಏರ್ಪೋರ್ಟ್ ನಾನು ಹೇಳಿದ್ದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸ್ ಇದ್ದ ಟೈಮಲ್ಲಿ ಬರಬೇಕು ಅಂತ, ತುಂಬ ಚೆನ್ನಾಗಿದೆ ಏರ್ಪೋರ್ಟ್. ಇವಾಗ ಲೈಟಿಂಗ್ಸ್ ಇರೋ ಟೈಮಲ್ಲಿ ಬರಬೇಕು, ನೈಟ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಏರ್ಪೋರ್ಟು. ಟರ್ಮಿನಲ್ 2ನೇ ಬಂದಿದೆ. ಹೋಗ್ಸತಿ ಹೋಗ್ಬೇಕಲ್ಲೂ ಟರ್ಮಿನಲ್ 2 ಬಂದ್ವಿ. ಈಗಲೂ ಟರ್ಮಿನಲ್ 2 ವಾಪಸ್ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಏರ್ಪೋರ್ಟ್, ಲೈಟಿಂಗ್ಸ್ ಚೆನ್ನಾಗಿದೆ. ಟರ್ಮಿನಲ್ 1 ಅಂದರೆ ಅದು ಹಳೇದಲ್ಲ ಗೈಸ್, ಅಷ್ಟೊಂದು ಚೆನ್ನಾಗಿದೆ. ಅದು ಟರ್ಮಿನಲ್ 2 ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ರಲ್ಲ ಪಂಜಾಬ್ ಏರ್ಪೋರ್ಟ್ ಹಿಂಗಿತ್ತು. ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಮಾತ್ರ ಕ್ರೇಜಿ ಆಗಿದೆ, ನೆಕ್ಸ್ಟ್ ಲೆವೆಲಲ್ಲಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಬೇಕು. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ, ರೈಲ್ವೆ ಸ್ಟೇಷನಿಂದ ಮತ್ತು ನಮ್ಮ ಮನೆಗೆ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ ರೈಲ್ವೆ ಸ್ಟೇಷನಿಂದ ಮನೆಗೆ ಹೋಗಬೇಕು. ಈಗ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಮನೆಗೆ. A few moments later. भाई इधर सुनो, मैं भी पंजाब जाता है, पंजाब जाने के बाद उधर क्या भाषा है वो सुनते हैं, वो बात करता है. तुम इधर कर्नाटका में रहता है, कर्नाटका में पीता है, कर्नाटका में खाना खाता है, इधर भी चीज़ खाता है. तुम कन्नड़ा सीखना और कन्नड़ा बात करना. तुम क्या बोला, कन्नड़ा तो समझ जाएगी, तुम कन्नड़ा नहीं बात करेगी. तुम कन्नड़ा बात करना, कन्नड़ा समझाना तुमको, वैसा बात नहीं करना. फिर कोई कर्नाटका कन्नड़ा रक्षणा वैदिक के वो आदमी पूछ गया तो तुमको उधर ही मार जाएगी तुमको. मैं यही बोलूँगा तुमको, कन्नड़ा रेस्पेक्ट कर्नाटका. तुम किधर, मैं बिहार आ गया तो तुम्हारा हिंदी बात कर रहा है ना. ಸಖತ್ ಸಿಟ್ಟು ಬಂದ್ಬಿಡೋದು ಇದ್ರೆ ಕನ್ನಡ ಗೊತ್ತಾರೆ, ಕನ್ನಡ ಬರಲ್ಲ ಅಂದರೆ ಸಿಟ್ಟು ಬಂದ್ಬಿಡುತ್ತೆ. ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇದೆ, ಹೋಗ್ತಾ ಇದೀವಿ. ಈಗ ಕನ್ನಡ ಕಲಿತಾ ಇದ್ದಾನೆ. ನಮ್ಮ ಹತ್ರ ಕೇಳ್ಕೊಂಡು ಈಗ ಏನೇನು ಮಾತಾಡಬೇಕು ಅಂತ ಕನ್ನಡ ಕಲಿತಾನೆ. ओ गुप्ता भाई इधर सुनो, मैं उधर आएगी ना तुम्हारे पास बिहार के लिए. उधर आने के बाद उधर लोकल भाषा क्या है उसको रेस्पेक्ट करता है, हिंदी बात करता है. तुम लोग हिंदी बात करता है ना, मैं उधर आके मुझे हिंदी आता है, मैं हिंदी नहीं बात करूँगा, वैसा बोल दिया तो तुम क्या करेगी? वैसा तुम कोई भी नेक्स्ट टाइम में कोई भी पूछ लिया तो वैसा मत करना, वैसा मत. सॉरी सर. हाँ. आराम से बात करो, कन्नड़ा सीखो. ओके सर. ಕರ್ನಾಟಕ ಮೇಲೆ ಇದೆಯಾ, ಕನ್ನಡ ಸೀಕು. ಓಕೆ ಸರ್. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಈಗ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ಹೋಗೋಷ್ಟೊತ್ತಿಗೆ ಇನ್ನೂ ಹೆಚ್ಚು ಕಮ್ಮಿ 1 ಅವರ್ ತೋರಿಸ್ತದೆ. ಇಲ್ಲೇ ಆಗಲೇ 4 ಗಂಟೆ ಆಯಿತು, 1 ಅವರ್ ತೋರಿಸ್ತದೆ. ಇನ್ನು 48 ನಿಮಿಷ ತೋರಿಸ್ತಾ ಇದೆ. 1 ಅವರ್ ಆಗೋಗೋದು. ಈಗ ಟ್ರಾಫಿಕ್ ಏನು ಇದೆ, ತುಂಬ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗೈಸ್. ಈ ಥರ ಯಾರೇ ನಿಮಗೆ ಗೈಸ್ ಗೊತ್ತಿಲ್ಲ, ನಿಮ್ಮ ಮುಂದೆ ಯಾರೇ ಅಂದ್ರೂ ಈ ಥರ ನಮ್ಮ ಲೋಕಲ್, ಈಗ ನಾವು ಯಾವುದೋ ಭಾಷೆ ನಮ್ಮ ಭಾಷೆ ಆಡದಿರೋ ಊರಲ್ಲಿ ಅಲ್ಲಿದ್ದು ಈಗ ಬಂದಿದ್ದೀವಿ. ಕನ್ನಡ ಆಡದೇ ಇರೋ ಊರಲ್ಲಿ ಪಂಜಾಬಲ್ಲಿ ಇದ್ದು ಇವಾಗ ಜಸ್ಟ್ ನಮ್ಮ ಕರ್ನಾಟಕಕ್ಕೆ ಅಂತ ಈ ಥರ ಅಂದ್ಬಿಟ್ರೆ ಅಡಿಯಿಂದ ಮುಡಿವರೆಗೂ ಉರಿದ್ಬಿಡುತ್ತೆ. ಸೊ ಹಂಗಾಗಿ ಯಾರೇ ಆಗಲಿ ನಿಮ್ಮ ಮುಂದೆ ಆ ಥರ ಅಂತಂದರೆ ಕನ್ನಡಕ್ಕೆ ರೆಸ್ಪೆಕ್ಟ್ ಫಸ್ಟ್ ಕೊಡ್ಸಿವಿ. ಇಲ್ಲಾಂದ್ರೆ ಈಗ ಇವರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವಾಗ ನಮ್ಮ ಕನ್ನಡದವ್ರು ಎಷ್ಟೋ ಜನ ಈಗ ಕೆಲಸ ಇಲ್ದಾಗ ಇದು ಮಾಡ್ತಿದ್ದಾರೆ, ಪ್ರಾಬ್ಲಮ್ ಪಡ್ತಿದ್ದಾರೆ. ಇವ್ರು ಈಗ ಆ ಕಡೆಯಿಂದ ಎಲ್ಲ ಬಂದು ಆರಾಮಾಗಿ ಇಲ್ಲಿ ನಮಗೇನೆ ದೌಲತ್ ತೋರಿಸ್ಕೊಂಡು ನಮ್ಮ ಜೊತೆ ಆರಾಮಾಗಿ ದುಡಿತೀಯ ಚೆನ್ನಾಗಿ. ಸೊ ಕರ್ನಾಟಕಕ್ಕೆ ರೆಸ್ಪೆಕ್ಟ್ ಕೊಡೋದು. ನನಗೆ ಅರ್ಟ್ ಆಗಿದೆ ಏನಂದ್ರೆ, ಕನ್ನಡ ಗೊತ್ತು, ಐ ಡೋಂಟ್ ನೋ ಕನ್ನಡ ಅಂದ್ಬಿಟ್ಟಲ್ಲ, ಸಖತ್ ಉರಿದ್ಬಿಡ್ತು. ಕನ್ನಡ ಬರುತ್ತೆ ಮಾತಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ನಾನು ಮಾತಾಡೋಕ್ಕೆ. ಅಂದರೆ ಫಸ್ಟು ಅವ್ನು ಕನ್ನಡ ಬರುತ್ತಾ ಅಥವಾ ಅವ್ನಿಗೆ ಬೈ ಮಿಸ್ಸಾಗಿ ಮಾತಾಡಿದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿದೆ. ಆಮೇಲೆ ಲಾಸ್ಟ್ ಅವ್ನಿಗೆ ಅರ್ಥ ಆದಮೇಲೆ ಸಾರಿ ಕೇಳ್ದೆ. ನಾನು ಸಾರಿ ಕೇಳಿ, ನನ್ನ ಇಂಟೆನ್ಷನ್ ಸಾರಿ ಕೇಳಿ ಅನ್ನೋದಲ್ಲ, ಕನ್ನಡ ಕಲೀಲಿ, ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡಲಿ. ಈಗ ನಾವು ಪಂಜಾಬ್ಗೆ ಹೋಗಿದ್ದೀವಿ, ಪಂಜಾಬ್ಗೆ ಹೋಗ್ಬಿಟ್ಟು ನಾವು ನಮ್ಮ ಭಾಷೆಯಲ್ಲಿ ಮಾತಾಡಿ ನಾನು ಬಿಸ್ನೆಸ್ ಮಾಡೋಕ್ಕೆ ಬಂದಿರೋದು ಅಂತ ನಾನು ಹೇಳೋಕೆ ಬರೋದು ನನ್ನ ದೌಲತ್ ಆಗುತ್ತೆ. ಅದು ಅಲ್ಲಿ ಲೋಕಲ್ ಭಾಷೆಗೆ ನಾವು ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ಅವರು ನಮ್ಗೆ ರೆಸ್ಪೆಕ್ಟ್ ಕೊಟ್ಟರು. ಸೊ ಇವ್ರಿಗೂ ಅದನ್ನು ಅರ್ಥ ಮಾಡೋದಕ್ಕೆ ಆಯಿತು, ಓಕೆ ಸಾರಿ ಅಣ್ಣ ಅಂತ ಮಾತಾಡ್ದೆ. ಸೊ ಕ್ಲಿಯರ್ ಆಯಿತು. ಸೊ ಏನು ಗೊತ್ತಾ, ಕನ್ನಡ ಗೊತ್ತವ್ರೆ ಕನ್ನಡ ಮಾತಾಡೋದು ಅಂದರೆ ಎಂಥವ್ರಿಗಾದ್ರೂ ಸಿಟ್ಟು ಬಂದ್ಬಿಡುತ್ತೆ. ಸೊ ಈಗ ಸಾರಿ ಕೇಳಿದೆ ಪಾಪ ಹುಡುಗ. ಹೋಗ್ತಾ ಇದ್ದೀವಿ ಈಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ಟ್ರೈನ್ ಬಂದು ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. 12:10 ಒಂದು ಟ್ರೈನು, 12:15 ಒಂದು ಟ್ರೈನ್, 2 ಟ್ರೈನ್ ಇತ್ತು. 2 ಟ್ರೈನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಮೈಸೂರು ಟ್ರೈನು 2 ಮೈಸೂರು ಟ್ರೈನು ಕ್ಯಾನ್ಸಲ್ ಆಗಿತ್ತು. ಇವಾಗ ಮತ್ತೆ ಇಲ್ಲಿಂದ ಸ್ಯಾಟಲೈಟ್ಗೆ ಹೋಗ್ತೀವಿ.
ಮೆಜೆಸ್ಟಿಕ್ಕಿಗೆ ಬಂದಿದ್ವಿ ಆಲ್ರೆಡಿ. ಮೆಜೆಸ್ಟಿಕ್ಕಿಂದ ಈಗ ಮತ್ತೆ ಸ್ಯಾಟಲೈಟ್ಗೆ ಹೋಗಿ ಸ್ಯಾಟಲೈಟಲ್ಲಿ ಬಸ್ ಹತ್ತಿದ್ವಿ. ಈಗ ಬಸ್ ಹತ್ತಿ ಪಾಂಡವಪುರ ರೀಚ್ ಆಗಬೇಕು. ಅಲ್ಲಿ ಕಾರ್ ಬೇರೆ ಅದೇ ನಿಲ್ಸಿದ್ದೀವಿ. ಈಗ ಸ್ಯಾಟಲೈಟ್ಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಮನೆಗೆ. ಮತ್ತೆ ಹೋಗಿ ಪಾಂಡವಪುರಕ್ಕೆ ಹೋದಾಗ ಸಿಗ್ತೀವಿ ಮತ್ತೆ. ಸೊ ಗೈಸ್ ಫೈನಲಿ ಪಾಂಡವಪುರ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ಬಿಡ್ತು ಗೈಸ್. ನಾವು ಪಂಜಾಬಿಂದ ಏನು ಬಂದ್ವಿ ಅದಕ್ಕಿಂತ ಜಾಸ್ತಿ ಸ್ಟ್ರೆಸ್ಸು ಇಲ್ಲೇ ಆಗೋಯ್ತು. ಯಾಕೆ ಅಂದರೆ ಅಲ್ಲಿ ನಮಗೆ ಟ್ರೈನಲ್ಲಿ ಬರ್ತಾ ಇದ್ವಿ. ಟ್ರೈನಲ್ಲಿ ಎರಡು ಟ್ರೈನ್ ಇತ್ತು. 12 ಗಂಟೆ ಒಂದು ಟ್ರೈನ್, ಹತ್ತಿರದ ಒಂದು ಟ್ರೈನ್, 2 ಟ್ರೈನ್ ಇತ್ತು. 2 ಟ್ರೈನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಇವಾಗ. 2 ಟ್ರೈನು ಕ್ಯಾನ್ಸಲ್ ಮಾಡಿದ್ದಾರೆ. ಬಸ್ಸಲ್ಲಿ ಬಂದ್ವಿ. ಬಸ್ಸಲ್ಲಿ ಶ್ರೀರಂಗಪಟ್ಟಣಕ್ಕೆ ತನಕ ಬಂದ್ವಿ. ಶ್ರೀರಂಗಪಟ್ಟಣ ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು ಬಸ್ಸಲ್ಲಿ. ಈಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ, 3:30 ಆಗಿದೆ ಗೈಸ್. ಇವಾಗ 3:40 ಆಗಿದೆ ಟೈಮು. ತೋರಿಸ್ತೀನಿ. ಮನೆಗೆ ಹೋಗ್ತಾ ಇದೀವಿ ಇವಾಗ. ಪಾಂಡವಪುರಕ್ಕೆ ಬಂದ್ವಿ. ಶ್ರೀರಂಗಪಟ್ಟಣ ತನಕ ಬಂದು ಶ್ರೀರಂಗಪಟ್ಟಣದಿಂದ ಮತ್ತೆ ಆಟೋದಲ್ಲಿ ಬಂದು ಈಗ ಕಾರ್ ಎತ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಒಂದು 30 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಮನೆ. ಕಾರಲ್ಲಿ ಹೋಗಿ ಮತ್ತೆ ಈಗೆಲ್ಲ ನಮ್ಮಮ್ಮ ಮಲಗಿರ್ತಾರೆ. ಅವ್ರಿಗೆ ಹೇಳಿಲ್ಲ ಗೈಸ್. ಯಾಕೆ ಅಂದರೆ ನಾವು ಬರೋ ಗಂಟ ನಾವು ಪಿಕ್ಚರ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇಷ್ಟೊತ್ತಿಗೆ ಬರ್ತೀವಿ ಅಂತ. ಅವರಿಗೆ ಬೆಳಗ್ಗೆ 7 ಗಂಟೆ ಆಗುತ್ತೆ ನಾವು ಬರೋದು ಅಂತ ಹೇಳಿದ್ವಿ. ಸೊ ಹಂಗೆ ಮಲಗಿರ್ತಾರೆ ಅಂತ. ಇಲ್ಲಾಂದರೆ ರಾತ್ರಿ ಎಲ್ಲ ನಾವು ಬರೋ ಗಂಟೆ ಪಿಕ್ಚರ್ ನೋಡ್ಕೊಂಡು ಆರಾಮಾಗಿ ಎದ್ದೇ ಇರ್ತಾರೆ. ಸೊ ನಮ್ಮ ಮನೆಗೆ ಹಂಗೆ ಗೈಸ್ ಮಲಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಹೇಳಿಲ್ಲ. ಈಗ ಹೋಗಿ ಒಂದೇ ಸತಿ ಸರ್ಪ್ರೈಸ್ ಕೊಡಬೇಕು, ಎಬ್ಬರಿಸ್ಬೇಕು. ಸಿಕ್ಕಾಪಟ್ಟೆ ಸ್ಟೇಜ್ ಆಗ್ಬಿಟ್ಟಿದೆ. ಬನ್ನಿ ಮನೆಗೆ ಹೋಗೋಣ. ಕಾರ್ ಬಂದು ಹೋದ್ಸತಿ ಬಂದಾಗ ಇದು ಇದಾಗ್ಬಿಟ್ಟಿತ್ತು. ಇಲ್ಲಿ ಎಲ್ಲ ಹತ್ಬಿಟ್ಟು ಪಾರ್ಕಿಂಗ್ ಮಾಡಿಲ್ಲ ಕರೆಕ್ಟಾಗಿ. ನಮ್ಮ ಪಾಂಡವಪುರದಲ್ಲಿ ಪಾರ್ಕಿಂಗ್ ಮಾಡಿಲ್ಲ ಕಾರ್ಗೆ. ಹಂಗೆ ಆಚೆನೇ ಪಾರ್ಕಿಂಗ್ ತೊಗೊತಾರೆ. ಸೊ ಇಲ್ಲಿ ಎಲ್ಲ ಹತ್ಬಿಟ್ಟು ಗಾಡಿ ಹಾಳಾಗ್ಬಿಟ್ಟಿತ್ತು. ಸ್ಟಾರ್ಟೇ ಆಗ್ತಿರಲಿಲ್ಲ. ಸೊ ಇವತ್ತು ಅದೇ ಬೈದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಆಗಿ ಒಂದೇ ಸತಿಗೆ ಸ್ಟಾರ್ಟ್ ಆಗೋಯ್ತು. ಇನ್ನು ಸುಮಾರು ಖರ್ಚು ಮಾಡ್ದಂಗೆ ಇನ್ನೂ ಏನಾದರೂ ಬರ್ತಾ ಇರೋದು ರಿಪೇರಿ. ನೋಡೋಣ. ಆದಷ್ಟು ಬೇಗ ನಿಮ್ಮ ಆಶೀರ್ವಾದ ಇದ್ದರೆ ಬೇರೆ ಕಾರ್ ತೊಗೊಳ್ಳೋಣ, ಬೇರೆ ಕಾರ್ ಇಳಿಸೋಣ. ಸಪೋರ್ಟ್ ಮಾಡಿ ಇದೇ ರೀತಿ. ಬನ್ನಿ ಗೈಸ್ ಇವಾಗ ಮನೆಗೆ ಹೋಗೋಣ. ಫೈನಲಿ ಮನೆಗೆ ರೀಚ್ ಆದ್ವಿ. ಟೈಮ್ ಬಂದ್ಬಿಟ್ಟು ಆಗಲೇ 4 ಗಂಟೆ ಆಗೋಗ್ಬಿಟ್ಟಿದೆ ಗೈಸ್. ಟೈಮ್ 4 ಗಂಟೆ ಹೋಗಿದೆ. ಈಗ ರೀಚ್ ಆದ್ವಿ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಈಗ ಫೋನ್ ಮಾಡಿ ನಾವು ಬರ್ಬೇಕಾದ್ರೆ ನಮ್ಮ ಮೇನ್ ರೋಡಲ್ಲಿ ನಮ್ಮ ಲಾರಿ ಎಲ್ಲ ಬರುತ್ತೆ ನೋಡಿರ್ತೀರ. ಅಲ್ಲಿಗೆ ಬಂದಾಗಲೇ ಫೋನ್ ಮಾಡಿದೆ. ಬಂದು ಡೋರ್ ಎಲ್ಲ ತಗೋರು. ಫುಲ್ ಸರ್ಪ್ರೈಸ್ ಆಗಿದ್ದಾರೆ. ಸೊ ಓಕೆ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು. ನಿದ್ದೆ ಮಾಡಿ. ಈಗ ಫಸ್ಟ್ ನಿದ್ದೆ ಮಾಡಿ. ಕಣ್ಣೇ ಮುಚ್ಚಿಲ್ಲ, ಒಂಚೂರು ಕಣ್ಣು ಮುಚ್ಚಿಲ್ಲ, ಒಂದು ಸ್ವಲ್ಪನೂ ಕಣ್ಣು ಮುಚ್ಚಿಲ್ಲ. ಮತ್ತು ಇನ್ನೊಂದು ಏನಂದರೆ ಸುಮಾರು ಜನ ಫೋನ್ ಮಾಡಿದೆ. ಒಂದು 56 ಫೋನ್ ಏನೋ ಬಂದಿದೆ. ದಯವಿಟ್ಟು ಯಾರು ನೋಡ್ತಾ ಇದ್ದೀರಾ ಮೆಸೇಜ್ ಮಾಡಿಬಿಡಿ ವಾಟ್ಸಪ್ಪಲ್ಲಿ. ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಬಿಸಿ ಇದ್ದರೆ ಎತ್ತಕ್ಕಾಗಲ್ಲ. ಇನ್ನು ನೀವು ಫ್ಲೈಟಲ್ಲಿ ಬರೋದು ಬಿಸಿ ಅಂದರೆ ಫ್ಲೈಟಲ್ಲಿ ಬಂದಾಗ ಫ್ಲೈಟ್ ಮಾಡೋದಿರುತ್ತಲ್ವ. ಸೊ ಹಂಗಾಗಿ ಸುಮಾರು ಜನದ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ. 56 ಫೋನ್ಗಳು ಬಂದಿದೆ. ಸೊ ಎಲ್ಲರೂ ವಾಟ್ಸಪ್ ಮಾಡಿಬಿಡಿ ಗೈಸ್, ಬೆಟರು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ನೆಮ್ಮದಿಯಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಹೊಸದಾಗಿ ನೋಡ್ತಿರೋ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಇದ್ರೆ ನೆಮ್ಮದಿಯಾಗಿರ್ಬೇಕು.